ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಓಕೆ, ನೇರವಾಗಿ ಬಂದ್ಬಿಡ್ತೀನಿ ವಿಷಯಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಇ ಪಿ ಎಫ್ ಪೋರ್ಟಲ್ನಲ್ಲಿ ಯಾವ ಥರ ನಿಮ್ಮ ಪ್ರೊಫೈಲ್ ಫೋಟೋನ ಅಂದರೆ ಡಿ ಪಿನ ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಈ ಡಿ ಪಿನ ಅಂದರೆ ಪ್ರೊಫೈಲ್ ಫೋಟೋನ ಯಾಕೆ ಆ್ಯಡ್ ಮಾಡಬೇಕು ಅಂದರೆ, ಸೊ ನೀವು ಅಮೌಂಟ್ ಅಂದರೆ ಇ ಪಿ ಎಫ್ ಅಮೌಂಟ್ನ ನೀವು ವಿಡ್ರಾಲ್ ಮಾಡೋಕೆ ಹೋಗ್ತೀರಲ್ವಾ, ಅವಾಗ ಎರಡು ಆಪ್ಷನ್ ಕೇಳುತ್ತೆ. ಒಂದು ಈ ನಾಮಿನಿ ಅಪ್ಡೇಟ್ ಮಾಡಿ ಅಂತ ಕೇಳುತ್ತೆ, ಇನ್ನೊಂದು ಡಿ ಪಿನ ಅಂದರೆ ನಿಮ್ಮ ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡಿ ಅಂತ ಕೇಳುತ್ತೆ, ಇನ್ನೊಂದು ಕೇಳುತ್ತೆ ಆಪ್ಷನ್ ಅದೇನಂದರೆ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿ ಅಂತ. ಸೊ ಈ ಮೂರು ಆ್ಯಡ್ ಆಗಿಲ್ಲ ಅಂದರೆ ಖಂಡಿತ ನಿಮಗೆ ವಿಡ್ರಾ ಮಾಡೋಕ್ಕೆ ಆಪ್ಷನ್ ಸಿಗೋದೇ ಇಲ್ಲ. ಸೊ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಈಗ ನಾನು ನಿಮಗೆ ಸೊ ನಿಮ್ಮ ಒಂದು ಇ ಪಿ ಎಫ್ ಪೋರ್ಟಲ್ನಲ್ಲಿ ಯಾವ ಥರ ನಿಮ್ಮ ಒಂದು ಡಿ ಪಿ ಅಂದರೆ ಪ್ರೊಫೈಲ್ ಫೋಟೋನ ಯಾವ ಥರ ಅಪ್ಡೇಟ್ ಮಾಡಬೇಕು ಅಂತ, ಅಪ್ಲೋಡ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು ಅಂತ ಕೊಡ್ತೀನಿ. ಜಸ್ಟ್ ನೀವು ನಿಮ್ಮ ಒಂದು ಫೋಟೋ ಇದ್ರೆ ಅಪ್ಲೋಡ್ ಮಾಡಿದ್ರೆ ಸಾಕಾಗಲ್ಲ. ಸೊ ಅದು 100 KB ಒಳಗಿರಬೇಕು. ಸೊ ಆ 100 KBನ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತು ಯಾವ ಥರ ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ನಿಮಗೆ ಕೊಡ್ತೀನಿ. ಓಕೆ, ಹಾಗಾದರೆ ಯಾರೆಲ್ಲ ಫಸ್ಟ್ ಟೈಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡೋದಕ್ಕೆಲ್ಲ ಇಂಪಾರ್ಟೆಂಟ್ ವಿಷಯಗಳು ಸ್ಕಿಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಏನಾದ್ರು ಡೌಟ್ ಶೋರ್ ಆದರೆ ನಿಮಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ತಿಳಿಸಿ. ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಸೊ ಖಂಡಿತ ಅದಕ್ಕೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ, ಸಜೆಷನ್ ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ಸೊ ಯಾರಿಗೆಲ್ಲ ಈ ಇ ಪಿ ಎಫ್ ಪೋರ್ಟಲ್ ಬಗ್ಗೆ ಏನೇ ಡೌಟ್ ಇದ್ದರೂ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗೇನು ವೆಲ್ಕಮ್ ಬ್ಯಾಕ್ ಟು ದೀಪಕ್ ಖಂಡಿಗ ಯೂಟ್ಯೂಬ್ ಚಾನಲ್. ಓಕೆ, ಈಗ ನನ್ನ ಒಂದು ಮೊಬೈಲ್ನಲ್ಲಿ ನಾನು ಇ ಪಿ ಎಫ್ ಪೋರ್ಟಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಸ್ಕಿಪ್ ಆಗುತ್ತೆ. ಇಲ್ಲಿ ವ್ಯೂ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮಗೆ ಪ್ರೊಫೈಲ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ. ಸೊ ಆ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ಓಕೆನಾ? ಸೊ ಓಪನ್ ಆದಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನಿಮ್ಮ ಡೀಟೇಲ್ಸು. ಲೆಫ್ಟ್ ಸೈಡಲ್ಲಿ ನಿಮಗೆ ಫೋಟೋ ಅಂತ ಕಾಣಿಸ್ತಿದೆ ನೋಡಿ, ಅಪ್ಲೋಡ್ ಫೋಟೋ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಬ್ಲೂ ಕಲರಲ್ಲಿ ಕೆಳಗಡೆ ನೋಡಿ ಅಪ್ಲೋಡ್ ಫೋಟೋ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿ ಅಂತ ಅದಕ್ಕೆ ಕೇಳುತ್ತೆ. ಸೊ ಅಪ್ಲೋಡ್ ಮಾಡಬೇಕಂದ್ರೆ 100 KB ಒಳಗಿರಬೇಕಾಗತ್ತೆ. ಸೊ ಅದಕ್ಕೆ ನೀವು ಕ್ರೋಮ್ಗೆ ಹೋಗಿ ನೋಡಿ, ಇಲ್ಲಿ ಎಲ್ಲ ಕೇಳ್ತಾ ಇದೆ ಇಷ್ಟು ಸೈಜಲ್ಲೇ ಇರಬೇಕು ಫೋಟೋ, ಇದೇ ಸೈಜಲ್ಲಿ ನೀವು ಕ್ರಾಪ್ ಮಾಡಿ ಹಾಕಬೇಕು, ಮತ್ತು ಇಮೇಜ್ ತುಂಬ ಕ್ಲಾರಿಟಿ ಆಗಿರಬೇಕು, JPG ಫೈಲಲ್ಲೇ ಇರಬೇಕು ಅಂತ ಕೇಳ್ತಾ ಇದೆ. ಸೊ ಏನು ತೊಂದರೆ ಇಲ್ಲ, ನಿಮ್ಮ ಒಂದು ಕ್ರೋಮ್ಗೆ ಹೋಗಿ ಅಲ್ಲಿ ಫೋಟೋ ಕಂಪ್ರೆಸ್ 50 to 100 KB ಅಂತ ಮಾಡಿ, 100 KB ಒಳಗಿರಬೇಕು. ಕಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಸೆಲೆಕ್ಟ್ ಇಮೇಜ್ ಅಂತ ಇದೆ, ಗ್ಯಾಲರಿ ಹೋಗಿ ಕ್ಲಿಕ್ ಮಾಡಿ ಯಾವ ಫೋಟೋ ಬೇಕು ಅಂತ ಕ್ಲಿಕ್ ಮಾಡಿ, ನೆಕ್ಸ್ಟು ಕಂಪ್ರೆಸ್ ಅಂತ ಕೊಡಿ, ನೆಕ್ಸ್ಟ್ ಡೌನ್ಲೋಡ್ ಕೊಡಿ, ನಿಮ್ಮ ಒಂದು ಗ್ಯಾಲರಿ ಸೇವ್ ಆಗುತ್ತೆ. ನಂತರ ವಾಪಸ್ ಬಂದು ಇಲ್ಲಿ ಆ ಫೋಟೋ ಎಲ್ಲಿದೆ ಅಂತ ನೋಡಿಬಿಟ್ಟು 100 KB ಒಳಗೆ ಅಲ್ಲಿ ತೋರಿಸುತ್ತೆ ನಿಮಗೆ 100 KB ಒಳಗಿದೆಯಾ 100 KB ಎಬೋ ಇದೆ ಅಂತ. 100 KB ಬಿಲ್ಲಾದರೂ ನೀವು ಸೆಲೆಕ್ಟ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಇದನ್ನು ನೀವು ಕ್ರಾಪ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಕ್ರಾಪ್ ಮಾಡಿ. ಸಿಸ್ಟಮಲ್ಲಿ ಮಾಡ್ತೀನಿ ಅಂದರೆ ಈ ಥರ ಫೇಸ್ನ ರಬ್ ಮಾಡಿ ಮಾಡ್ಬೋದು. ಪ್ರಿವ್ಯೂ ಅಂತ ಆಪ್ಷನ್ ಇದೆಯಲ್ಲ ಯೆಲ್ಲೋ ಕಲರ್ ಮೇಲೆ, ಸೊ ಅಲ್ಲಿ ಪ್ರಿವ್ಯೂ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ರೈಟ್ ಸೈಡಿಗೆ ಮತ್ತೆ ಪ್ರಿವ್ಯೂ ಬರುತ್ತೆ. ಕೆಳಗಡೆ ಅಪ್ಲೋಡ್ ಫೋಟೋ ಅಂತ ಕೇಳ್ತಾ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಸೊ ಅದು ಅಲ್ಲಿ ಸೇವ್ ಮಾಡಬೇಕು. ಡು ಯು ವಾಂಟ್ ಟು ಸೇವ್ ದಿಸ್ ಪ್ರಿವ್ಯೂ ಫೋಟೋ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಅದು ಅಲ್ಲಿ ಸೇವ್ ಆಗುತ್ತೆ. ನೋಡಿ ಬರ್ತಾಯಿದೆ ಲೋಡಿಂಗ್ ಅಂತ. ಸೊ ನೆಟ್ವರ್ಕ್ ತುಂಬಾ ಫಾಸ್ಟ್ ಇರಬೇಕಾಗತ್ತೆ. ಇ ಪಿ ಎಫ್ ಪೋರ್ಟಲ್ ತುಂಬಾ ಸ್ಲೋ ಇರುತ್ತೆ. ಸ್ವಲ್ಪ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗಿಲ್ಲಿ ಪ್ರತಿಯೊಂದಕ್ಕೂ ಕೂಡ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆನಾ? ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬಾಯ್.